ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಿಮ್ಮ ಆಶೀರ್ವಾದದಿಂದ ನಾವಂತೂ ಸಖತ್ತಾಗಿದ್ದೀವಿ. ಗಡಿಬಿಡಿ ಮಾಡುವ ಸಂಗೀತ ಪ್ರಪಂಚ ಭಾಳ ಇಷ್ಟಪಟ್ಟು ನೋಡ್ತಾ ಇದ್ದೀರಾ. ಡೈಲಿ ಲಾಗ್ ಅಂತೂ ಎಷ್ಟೊಂದು ಎಲ್ಲರೂ ನೋಡ್ತಾ ಇದ್ದೀರಾ. ಭಾಳ ಖುಷಿ ಆಗ್ತಾ ಇದೆ ನನಗೆ. ಎಷ್ಟೊಂದು ಜನ ನನಗೆಲ್ಲ ಫೋನ್ ಮಾಡಿ ಹೇಳ್ತಾ ಇದ್ದೀರಾ, ಭಾಳ ಚೆನ್ನಾಗಿ ಬರ್ತಾ ಇದೆಯಮ್ಮ, ಹಿಂಗೆ ಮಾಡು ಅಂತ ಇದ್ದೀರಾ. ಭಾಳ ಧನ್ಯವಾದ ನಿಮಗೆ. ಇವತ್ತಿನ ಲಾಗ್ ಒಳಗೆ ಏನೇನಾಗ್ತದಲ್ಲ ನೋಡ್ಕೊಂಡು ಬರೋಣ ಬರ್ರಿ. ಬೆಳಿಗ್ಗೆ ಬೇಗ ಇದ್ದಿಲ್ಲ, ರಾತ್ರಿ ಲೇಟ್ ಮಾಡಿದ್ ಮಲ್ಕೊಳಕ್ಕೆ ಭಾಳ. ಈಗ ಎಕ್ಸಾಮ್ ತಯಾರಿ ನಡೆದೇನಿಲ್ಲ, ಮಂಡೇದಿಂದನೇ ಎಕ್ಸಾಮ್ ಎಲ್ಲ ಮಾಡ್ಕೊಳತಿ. ಬೇಗ ತಿಂಡಿ ಮಾಡಿ ಮೊದಲು ಶುರು ಮಾಡಿದ್ದು ನಾನು. ಸರಿ ರೀ, ಹೆಂಗಾಗೈತಿ ಬದ್ನಿಕಾಯಿ ಪಲ್ಯ? ಚಲೋ ಐತಲ್ಲ, ಇದನ್ನು ರುಚಿ ಅದಾವ ಬದ್ನಿಕಾಯಿ ಮತ್ತು ಸ್ವಲ್ಪ ಮಿಜಿ ಮಿಜಿ ರಸ. ಭಾಳ ದಿನ ಆದ್ಮೇಲೆ ಬದ್ನಿಕಾಯಿ ಪಲ್ಯ ಮಾಡಿದ್ವಲ್ರಿ. ಅದೇ ಬದ್ನಿಕಾಯಿ ಪಟ್ ಆಗ್ತದೆ ಮತ್ತು ರುಚಿನೂ ಪಲ್ಯ ಮೊದಲಿನ ಅದೇ ಮೊದಲು ಭಾಳ ಎಲ್ಲ ಮಾಡ್ತಿದ್ರಲ್ಲ ಮನ್ಯಾಗೂ, ಚಲೋ ಆಯ್ತದ ಅಂದ್ರೆ. ಮತ್ತು ಫ್ರೆಶ್ ಇದ್ದು ಭಾಳ. ಇದು ರೊಟ್ಟಿನೂ ಚಲೋ ಆಗ್ಯಾವ. ರೊಟ್ಟಿ ಚಲೋ ಬಡಿಯಾಕ ಕಲ್ತಾಳ. ಈಗ ಸಣ್ಣ ಮಾಡಾನತ್ಲೆ ಸಣ್ಣ ಮಾಡಾತ, ಸುಜಾತನ ಮಾಡತ್ತ. ಹಂಗೆ ಕಲ್ತಾಳ, ಆಕಿಗೂ ಬರ್ತೈತೆ ಅಂತ. ಅವರಲ್ಲಿ ದಪ್ಪ ಮಾಡ್ತಾರೆ ಸ್ವಲ್ಪ, ನಮ್ಮಲ್ಲಿ ತಿಳು ಮಾಡತ್ತಾಳ. ಇಲ್ಲಿ ನೋಡಿ, ಗೋಧಿ ಕ್ಲೀನ್ ಮಾಡಿ ಈಗ ಕೊಡೋದು. ಯಾರು ಸುಜಾತ ತೊಗೊಂಡು ಹೋಗ್ತಾಳೋ, ನಮ್ಮ ಮನೆಯವ್ರು ತೊಗೊಂಡು ಹೋಗ್ತಾರೆ, ಬಿಸಾಕಿರ್ತಾರೆ, ಯಾರೋ ಗೊತ್ತಿಲ್ಲ. ಮತ್ತು ಇಲ್ಲಿ ಬಾಜು ಪೂಜೆ ಅದಾಳಲ್ಲ, ಅವ್ರ ಅಂಗಡಿ ಅದ, ಅಲ್ಲಿ ಅವ್ರ ಕಡೆ ಮೊಟ್ಟೆ ತೊಗೊಂಬಂದಿದ್ವಿ. ಮೊಟ್ಟೆದ ಸ್ಟ್ಯಾಂಡ್ ವಾಪಸ್ ಕೊಡಬೇಕು. ಎಷ್ಟೊಂದು ಕೆಲಸಗಳು ಇರ್ತಾವೆ ನೋಡಿ, ನಾವೆಲ್ಲ ಮಾಡೋದು ಇರ್ತದೆ. ಎಲ್ಲ ಕಡೆ ಲಕ್ಷ ನಮ್ದು ಇರಬೇಕಪ್ಪ. ನೋಡಿ ಏನು ಮಾಡೋದು, ಅದಕ್ಕೆ ಅವ್ರ ದುಡ್ಡು ಕೊಡೋದು, ನಾವು ಸ್ವಲ್ಪ ಕೆಲಸಗಳು ಅದಾವ, ಎಲ್ಲ ಮಾಡ್ಕೊತಾ ಇದ್ದೀನಿ. ಹಾಗೆ ನಿಧಾನಕ್ಕೆ ನಡೆದದ. ಈ ಗಿಡಿ ಈ ಮಳೆ ಬೇರೆ ಸೆಕೆ ಬೇರೆ ಭಾಳ ಆಗ್ತಾಯಿದೆ. ಏನು ತಿರ್ಗಾಡತೈತೆ ನೋಡಿ, ಇಲ್ಲಿ ಫೋನ್ ಒಳಗೆ ಮಾತಾಡ್ಕೊತ. ಯಾಕಂತಂದ್ರೆ ಅವ್ರದ್ದು ಎಕ್ಸಾಮ್ ಲಾಸ್ಟ್ ಅಂತ ಇವತ್ತು, ಆಮೇಲೆ ಮಂಡ್ಯದಿಂದ ಅಪ್ಪನ ಎಕ್ಸಾಮ್ ಅಂತ. ಏನು ಮಾಡೋದು ಹೇಳಿ, ಈಗ ಒಬ್ರದ್ದು ಮುಗೀತಪ್ಪ ಅನ್ನೋ ಮಟ್ಟ ಒಬ್ರದ್ದು ಕೆಲಸ. ಎಲ್ಲಾದರೂ ಒಂದು 2 ದಿನ ಹೊರಗಡೆ ಹೋಗಿ ಬರೋಣಪ್ಪ ಅಂತಂದ್ರೆ ಅಪ್ಪನ ಎಕ್ಸಾಮ್ ಅಂತ. ಮತ್ತು ಈಗ ಏನು ಮಾಡೋದು, ಅಪ್ಪನ ಸಲುವಾಗಿ ಅದು ನಾವು ಇರಬೇಕಾಗ್ತದೆ. ನೋಡೋಣ ಏನೇನಾಗ್ತದೆ, ಹೆಂಗಾಗ್ತದೆ ಅದು ಮಾಡ್ಕೊತ ಹೋಗೋದು ಅಷ್ಟೇ. ಈಗ ನಮ್ಮ ರೊಟ್ಟಿನೂ ರೆಡಿ ಅದಾವ ಈಗ. ಆಮೇಲೆ ಪಲ್ಯ ಅದು ಬದ್ನಿಕಾಯಿ ಪಲ್ಯ ಅಂತ ಮಾಡಿದ್ದೀನಿ ಇವತ್ತು. ಈಗ ತಿಂಡಿ ಎಷ್ಟು ಮಾಡೋದು ಅದ, ನಾವು ತಿಂಡಿ ಮಾಡ್ಕೊಂಡು ಆಮೇಲೆ ಮತ್ತು ನೋಡೋಣ ಮತ್ತೇನೇ ಕೆಲಸ ಇದು ಮಾಡ್ಕೋತೀನಿ. ಅಷ್ಟು ತನಕ ರೊಟ್ಟಿ ಅಂತೂ ಸುಜಾತ ಮನ್ನ ಇಬ್ಬರು ಸೇರಿ ಮಾಡಿದ್ವಿ. ಆಯಿತು, ರೊಟ್ಟಿದು ಏನಿಲ್ಲ ನಡೀತದ. ಈಗ ಆರಾಮಾಗಿ ತಿನ್ಬೋದು. ಸುಜಾತ, ಹೋದ ವರ್ಷ ಮಾತಕ್ಕಿ ಚೌಕಿ ಬೆಳಗಾವಿ ಮಾಡಿದ್ದೇವಲ್ಲ, ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಸಾಹೇಬರು ರಾಜೇಶ್ ಕುಮಾರ್ ಈಗ ಚೆನ್ನೈಗೆ ಟ್ರಾನ್ಸ್ಫರ್ ಹೋಗ್ಯಾರಲ್ಲ, ಅವರು ಇಲ್ಲಿ ಬೆಳಗಾವಿದಾಗ ನಮ್ಮ ಆಫೀಸ್ ಕಡೆಯಿಂದ ಒಂದು ಮಾತಕ್ಕಿ ಚೌಕಿ ಮಾಡಿದ್ವಿ. ಅವಾಗ ಮಾತಕ್ಕಿ ಚೌಕಿ ಮಾಡಿದಾಗ ಎಲ್ಲ ಬಡ ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ ಶಿಕ್ಷಣದ ಸಲುವಾಗಿ ನೆರವು ಮಾಡಲಿಕ್ಕೆ, ಹೆಲ್ಪ್ ಮಾಡಲಿಕ್ಕೆ ಒಬ್ಬರು ಅದನ್ನು ಅಮೋದ್ ಕುಮಾರ್ ವಿಗ್ ಅಂತೇಳಿ ಬೆಂಗಳೂರವರು ಜವಾಬ್ದಾರಿ ತಗೊಂಡಿದ್ರು. 5 ವರ್ಷಗಳು ಶಿಕ್ಷಣದ ಎಲ್ಲ ಖರ್ಚುಗಳನ್ನು ಕೊಡಿದ್ರು. 5 ವರ್ಷ ಅಂದ್ರೆ 1ನೇದಿಂದ 5ನೇಂತೆ ಮಟ್ಟ, 5ನೇಂತೆವರೆಗೆ ಅದು 5 ವರ್ಷ ಶಿಕ್ಷಣ ಸಲುವಾಗಿ ಏನೇನು ಖರ್ಚಾಗ್ತದಲ್ಲ ಒಟ್ಟು ಅದನ್ನು ಕೊಡ್ಲಿಕ್ಕೆ ಅವರು ಒಪ್ಕೊಂಡಿದ್ರು. ಸೊ ಆ ಪ್ರಕಾರವಾಗಿ ಹೋದ ವರ್ಷನೂ ನಾನು ಮಾಡಿಕೊಟ್ಟಿದ್ದೆ. ಹೋದ ವರ್ಷ 7,700 ಸಣ್ಣಕ್ಕಿಗೆ ಹರ್ಷತಾ ದೊಡ್ಡಕ್ಕೆ ಅರ್ಶನಾಗೆ ಆಕೆಗೆ 7,000 ರೂಪಾಯಿ ಟೋಟಲ್ 15,000 ರೂಪಾಯಿ ಕೊಟ್ಟಿದ್ರಿ. 15,000 ಚಂಬಳ ಇತ್ತು. ಸೊ ಅದೇ ರೀತಿ ಈ ವರ್ಷ ಕೂಡ ನಾನು ಮಾಡಿದ್ದೀನಿ. ಬಟ್ ಈ ವರ್ಷ ನೀವು ಹೇಳಿದೆಲ್ಲ ಸ್ವಲ್ಪ ಖರ್ಚು ಭಾಳ ಆಗೈತ್ರಿ ಸರ್ ರೀ. ಸ್ವಲ್ಪ ಹೆಚ್ಚಿಗೆ ಅಮೌಂಟ್ ಬಂದ್ರೆ ಚೆನ್ನಾಗಿರ್ತದೆ. ಫೀಸ್ ಭಾಳ ಹೆಚ್ಚಾಗ್ಯಾವ. ಹುಡುಗರಿಗೆ ಸ್ಕೂಲ್ ಬಟ್ಟೆ ಮತ್ತು ಸಾಕ್ಸು, ಮತ್ತೆ ರೇಟು ಜಾಸ್ತಿ, ಇದೆಲ್ಲಕ್ಕೆ ದುಡ್ಡು ಭಾಳ ಖರ್ಚಾಗ್ತಾ ಇದಾವ. ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಸ್ವಲ್ಪ ಹೆಚ್ಚಿಗೆ ಕೇಳಿದ್ದೆ. ಸೊ ಅದ್ರ ಸಲುವಾಗಿ ನಾ ಈ ವರ್ಷ ಕೂಡ ಮಾಡಿದ್ದೀನಿ. ಸೊ ಅದ್ರೊಳಗ ಈ ವರ್ಷ ನಾ ಏನ್ ಮಾಡಿದ್ದೀನಿ, ಸ್ವಲ್ಪ ಹೆಚ್ಚಿಗೆ ಆಗಿದೆ ಅಮೌಂಟ್. 13,850 ಅರ್ಚನಾ, 13,850 ಅರ್ಚನಾ. 13,000 ಅಂದ್ರೆ 14,000 ರೂಪಾಯಿ ಆಗಿದೆ. ಆಮೇಲೆ ಹರ್ಷತಾಗ 15,250. ಹರ್ಷತದ ಏನದ ಸ್ವಲ್ಪ ಪ್ರೈವೇಟ್ ಸ್ಕೂಲ್ ಅದ, ಸ್ವಲ್ಪ ಹೆಚ್ಚಿಗೆ ಖರ್ಚಿದೆ. ಆಮೇಲೆ ಅರ್ಚನಂದ ಏನದ ಸ್ವಲ್ಪ ಗೌರ್ಮೆಂಟ್ ಸ್ಕೂಲ್ ಇರೋದ್ರಿಂದ ಸ್ವಲ್ಪ ಫೀಸ್ ಕಡಿಮೆ ಇದೆ. ಸೊ ಅದಕ್ಕೆ 14,000 ರೂಪಾಯಿ ಆಗಿದೆ, ಹೆಚ್ಚು ಕಡಿಮೆ. ಮತ್ತು ಹರ್ಷತದ 15,250 ಆಗಿದೆ. ಸೊ ಇದನ್ನ ನಿನ್ನೆನೆ ನಿಮ್ಮ ಅಕೌಂಟ್ಗೆ ಅವರು ಸಾಹೇಬರು ಜಮಾ ಮಾಡಿದ್ದಾರೆ. ಬಟ್ ಈ ವಿಷಯವಾಗಿ ನಿನ್ನೆ ನನ್ನ ಸಾಹೇಬರು ಅಸಿಸ್ಟೆಂಟ್ ಕಮಿಷನರ್ ಶ್ರೀ ರಾಜೇಶ್ ಕುಮಾರ್ ಅವರು ನನಗೆ ಫೋನ್ ಮಾಡಿದ್ರು. ಅವರು ಬಹಳ ದುಃಖವನ್ನ ವ್ಯಕ್ತ ಮಾಡಿದ್ರು. ಇಷ್ಟೇ ಯಾಕೆ ಸಣ್ಣ ಇವ್ರು ಮಾಡಿದ್ರ, ನೀವು ರೇನ್ಕೋಟು, ಸಾಕ್ಸು, ಅದು ಇದು ಎಲ್ಲ ಯಾಕೆ ಮಾಡಿದ್ರಿ? ನಾನು ಎಷ್ಟೊಂದು ಡೋನರ್ಸ್ ಜೊತೆಗೆ ಒಂದು ಒಳ್ಳೆ ಸಂಬಂಧ ಇಟ್ಕೊಂಡಿರ್ತೀನಿ. ಇದು ನಿಮ್ಮ ಬೆಳಗಾವಿದ ಅಷ್ಟೇ ಹುಡುಗಿರಲ್ಲ, ಮತ್ತೆ ಬೇರೆ ಕಡೆನೂ ಇಂಥದ್ದು ಮಾಡಿಸಿರ್ತೀನಿ. ಅವ್ರಿಗೆ ಒಂದು
ಹೊರೆ ಆಗಬಾರ್ದು, ವಜನ್ ಆಗಬಾರ್ದು. ಈಗ ನೀವು ಅಂದ್ರೆ ಪ್ರತಿ ವರ್ಷ ಅವ್ರು ಭಾಳ ಮಕ್ಳಿಗೆ ತಗೋತಾರಲ್ಲ, ಡಬಲ್ ರೇಟ್ ಹಾಕಿ ಕೊಟ್ಟಿದ್ರಿ, ಅದು ತಪ್ಪು. ಸೊ ನೀವು ಹಂಗೆ ಮಾಡಬಾರ್ದಾಗಿತ್ತು, ನನಗೆ ಭಾಳ ನೋವಾಗಿದೆ ಅಂತೇಳಿ ಅವ್ರು ದುಃಖನ ವ್ಯಕ್ತ ಮಾಡಿದರು. ಸೊ ಅದಕ್ಕೆ ನಾನು ಅವ್ರಿಗೆ ಸಾರಿ ಅಂತ ಹೇಳಿದೆ. ಸೊ ಮುಂದಿನ ವರ್ಷದಿಂದ ಏನು ಹೇಳ್ಯಾರವರು, ಒಂದು ಸಮ ಅಮೌಂಟ್ ನಾನು ಹೇಳ್ತೀನಿ ಅವರಿಗೆ, ಅವ್ರದ್ದು ಅಮೌಂಟ್ ನಿಮ್ಮ ಅಕೌಂಟಿಗೆ ಜಮಾ ಮಾಡ್ತಾರೆ. ಇದೆಲ್ಲ ನೀವು ಲಿಸ್ಟ್ ಮಾಡೋದು, ಇನ್ವೆಂಟ್ರಿ ಮಾಡೋದು, ರೇನ್ ಕೋಟು ಮತ್ತು ಸಾಕ್ಸು, ಶೂಸು, ಬೂಟು ಇತ್ಯಾದಿ ಇತ್ಯಾದಿ ಇತ್ಯಾದಿ, ಇದು ಹಾಕೋದು ಸರಿಯಲ್ಲ, ಇಂಥದ್ದೆಲ್ಲ ಕೆಲಸ ಮಾಡಕ್ಕೆ ಹೋಗ್ಬೇಡ್ರಿ ಅಂತ ಹೇಳಿ ನನ್ನ ಮೇಲೆ ಸ್ವಲ್ಪ ಗರಂ ಆಗಿದ್ರು. ಅಂದ್ರೆ ಮಾತಾಡಿಲ್ಲ, ಬಟ್ ಫೋನ್ದಾಗ ವಾಟ್ಸಪ್ದಾಗ ನಾನು ಸಾರಿ ಸರ್, ಮತ್ತು ನಾನು ನನ್ನ ಕುಟುಂಬದ ಪರವಾಗಿ ಕ್ಷಮೆ ಕೇಳ್ತೇನೆ, ದಯವಿಟ್ಟು ನಾನು ಕ್ಷಮೆ ಮಾಡ್ರಿ ಅಂತ ಕೇಳಿದ್ದೀನಿ. ಬಡವರಿಗೆ ಸಹಾಯ ಆಗಲಿ ಅಂತ ನಾವು ಮಾಡಕ್ ಹೋದು, ಯಾಕಂದ್ರೆ ಅವ್ರಿಗೆ, ಯಾಕಂದ್ರೆ ನಿಂದು ಪರಿಸ್ಥಿತಿ ನೋಡ್ಬೇಕಾಗ್ತೈತಿ, ಮತ್ತೆ ಅವ್ರಿಗೆ ಮಾಡ್ತಾರ. ಅವ್ರೇನ ಕೊನೆಗೆ ಅವರು ಸರ್ ಸಿಗ್ನಲ್ ಕೊಟ್ಟರು, ಸಮಾಧಾನ ಆಯ್ತು. ಇವ್ರು ರಾತ್ರಿ ಟೆನ್ಷನ್ ಮಾಡ್ಕೊಂಡ್ಬಿಟ್ಟಾರ. ನಾ ಯಾಕ್ರಿ ಮುಖ ಸೊಪ್ಪು ಮಾಡ್ಯಾರ ಅಂತ ನಾ ಅಂದೆ. ಅವ್ರಿಗೆ ಟೆನ್ಷನ್ ಆಗಿದ್ದು ಮುಖದ ಮೇಲೆ ಗೊತ್ತಾಗ್ತೈತ್ಲ. ಆಮೇಲೆ ನಂಗೆ ಬೇಜಾರಾಗೈತೆ ಅನಿಸಿತು. ನಾ ಅಂದೆ ಇಲ್ಲ ಬೇಜಾರು ಮಾಡ್ಕೋಬೇಡ್ರಿ, ನಾವು ರಾಂಗ್ ಮಾಡಿಲ್ಲ, ನಿನ್ನ ಸಲುವಾಗಿ ನಾವು ಬಡವರ ಸಹಾಯ ಆಗಲಿ ಅಂತ ನಾವು ಮಾಡೀವಿ. ಈಗ ಕೊಡತಾರ ಅಂದಮೇಲೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಇದು ಮಾಡ್ಕೊಂಡು ಕೊಟ್ಟು ಇವ್ರ ಮತ್ತು ಅಂದ್ರೆ ಅವ್ರು ಮುಂದಿನ ವರ್ಷ ಏನು ಮಾಡೋರು, ಎಲ್ಲ ಹುಡುಗರಿಗೆ ಸಮಾನ. ಈಗ ಒಬ್ಬೊಬ್ರಿಗೆ 10,000 ರೂಪಾಯಿ ಕೊಟ್ರು ಅಂತಿಕೋ, ಎಲ್ಲ ಹುಡುಗರಿಗೆ 10,000 ಕೊಡೋರು ಅವ್ರು. ಇಲ್ಲಾಂದ್ರೆ 20,000 ರೂಪಾಯಿ ಕೊಟ್ಟರು, ಎಲ್ಲ ಹುಡುಗರಿಗೆ 20 ಒಬ್ಬೊಬ್ರಿಗೆ 20,000 ಹಿಂಗೆ ಕೊಡೋರು. ಅಂದ್ರೆ ಅವ್ರ ಫಿಕ್ಸ್ ಮಾಡಬೇಡ ಅವ್ರಂತ. ಅದೇ ಅದೇ ಈಗ ನೀವು ಮಾಡಿದ್ದು ತಪ್ಪಿಲ್ಲ, ನೀವು ಮಾಡಿದ್ದು ಕರೆಕ್ಟ್ ಮಾಡಿರಿ. ನೋಡಿ ಎಷ್ಟು ನೀಟಾಗಿ ಒಂದು ಒಳ್ಳೆ ಉದ್ದೇಶ ಸಲುವಾಗಿ ಮಾಡಿದ್ದೀನಿ, ಮಕ್ಕಳ ಶಿಕ್ಷಣ ಸಲುವಾಗಿ ಮತ್ತೆ ಎಲ್ಲರನ್ನೇ ಧರ್ಮಸ್ಥಳ ಸಂಘ ಆ ಸಂಘ ಎಲ್ಲ ಕೊಟ್ಟು ಖಾಲಿ ಹುಡುಗರು ಸಲುವಾಗಿ ಏನೋ ಉಪಯೋಗ ಮಾಡು. ನೀ ನೋಡು ಹುಡುಗರಿಗೆ ತಿನ್ನಾಕ ಎಲ್ಲ ಖಾಲಿ ಮಾಡಿದೆ, ಹುಡುಗರಿಗೆ ತಿನ್ನಾಕ ಉಣ್ಣಾಕ ಪಾಪ ಏನು ಕಮ್ಮಿ ಮಾಡಬೇಡ. ಖಾಲಿ ಮಾಡಿಲ್ಲ, ಇನ್ನೂ ಖಾಲಿ ಮಾಡಕ್ಕೆ ಹೋಗ್ಬೇಡ. ಸ್ವಲ್ಪ ಪಾಪ ಉದ್ದೇಶ ಕೊಟ್ಟಾರ ಅದೇ ಉದ್ದೇಶ ಖರ್ಚಾಗಲಿ, ಆಯ್ತಾ? ಹುಡುಗರಿಗೆಲ್ಲ ಅವಾಗ ಸ್ವಲ್ಪ ಮಾತಾಡೋ ಸರ್ ಜೊತೆ, ಅಂದ್ರೆ ಮಾತಾಡ್ದಂಗೆ ಆಗ್ತೈತೆ. ನಾವು ಮಾತಾಡೋಕೆ ಬರ್ತೈತೆ ಸರ್, ಹೇಳಕ್ಕೆ ಬರ್ತದ. ನೆಕ್ಸ್ಟ್ ಇಯರ್ದಿಂದ ಅವ್ರು ಹೆಂಗೆ ಮಾಡ್ತಾರೆ ಮಾಡಲಿ ಸರ್, ನಡಿತೈತೆ. ಹೌದೇನಿಲ್ಲ? ಓಕೆ. ಮತ್ತು ಇದು ಕೆಲ್ಸಕ್ಕೂ ಹೊಸ ಕೆಲ್ಸಕ್ಕೂ ಎಲ್ಲಿ ಹೋಗ್ತೇನೆ ಅನ್ನತ್ತಿಲ್ಲ. ಹಾಂ ಅನ್ನಲ್ಲ, ಅದ ಮಾಡಮ್ಮ. ಹಾಂ ಅಂದ್ರೆ ನೀ ಈಗ ಕೆಲಸ ಸಲುವಾಗಿ ನೀನು ಬೆಳೆಸಿ, ನಾವೇನು ಬೆಳೆಸಿಲ್ಲ, ನಿನ್ನ ಬಿಟ್ಟು ಹೋಗಿದ್ದೀವಿ. ನಮ್ಗೆ ಯಾರಿಗೂ ಕೆಲಸಕ್ಕೆ ಹೋಗಬಾರ್ದು ಅಂತಿತ್ತು, ನಮ್ಮಷ್ಟು ನಾವು ಮಾಡ್ಬೋದು. ಆದ್ರೂ ಬಹಳ ಜನ ಬಂದ ಸರ್ ಅದು ಮಾಡ್ತೀವ್ರಿ, ಇದು ಮಾಡ್ತೀವ್ರಿ, ನಾವು ಹಂಗೆ ಮಾಡಿದ್ರಿ, ಹಿಂಗೆ ಮಾಡಿದ್ರಿ, ಕೆಲಸ ಕೊಟ್ಟು ಅಂತ ಬಂದಾಗ ಸ್ವಲ್ಪ ಅವ್ರಿಗೆ ಕೆಲವೊಂದ್ಸಲ ಒಂದು ತಿಂಗಳು ಯಾರಿಗೊಬ್ರು ಕೊಟ್ಟಿವಿ, ಕಡೆ ಅವ್ರಿಗೆ ಸೆಟ್ ಆಗಲಿಲ್ಲ. ಸೊ ಅವ್ರಾಗೆ ಬಿಟ್ಬಿಟ್ರು. ಹಿಂಗೆ ಬರೋದು ಹೋಗೋದು ಬಿಡೋದು ಸರಿಯಾಗಲ್ಲ. ಮನಸ್ಸು ಹೋಗುವಾಗಿ ಕರೆಕ್ಟಾಗಿ ಮನುಷ್ಯನಿಂದ ಮಾಡೋದ್ರಿಂದ ಕರೆಕ್ಟಾಗಿ ದೇಹದಿಂದ ಮಾಡೋದು. ಅವಳೇನಂತ ಕೆಲಸ ಇದೆ, ನಿನ್ನ ಖಾಯಂ ಕೆಲಸ ಇರ್ತದೆ. ಈಗ ಬೇರೆದವ್ರು ನೀವು ನಾಲ್ಕು ಮಾಡ್ಬೋದು, ಮಕ್ಕಳು ಮಾಡ್ಬೋದು, ಮಕ್ಕಳು ದೊಡ್ಡವರು ಮತ್ತೆ ಬಿಡ್ಬೋದು, ಹೀಗೆಲ್ಲ ಇರ್ತದೆ. ನಮ್ದು ಹಂಗಿಲ್ಲ. ನೀವು ಎಷ್ಟು ದಿವಸ ಚೆನ್ನಾಗಿ ಕೆಲಸ ಮಾಡ್ತೀವಿ ಅಷ್ಟು ದಿನ. ಸೊ ನಿನ್ನ ಕೈಯಾಗ ಐತಿ ಹೆಂಗೆ ಮಾಡಬೇಕು, ಏನು ಮಾಡಬೇಕು ಅಂತೇಳಿ. ಆಯ್ತು ಸುಜಾತ, ಆಲ್ ದ ಬೆಸ್ಟ್. ನೋಡ ಸರಿ ಮಾಡ್ಕೋ. ಆಮೇಲೆ ನೀ ಅಲ್ಲೂ ಒಳ್ಳೆ ಹೆಸರು ತೊಗೊಂಬರ್ಬೇಕಾ. ಯಾವ ಮೇಡಮ್ ಕಡೆ ಕೆಲಸ ಮಾಡತ್ತಿಲ್ಲ ಅಲ್ಲೂ ಒಳ್ಳೆ ಹೆಸರು ನೀನು ಬರಬೇಕು. ಮತ್ತು ಪ್ರೀತಿಯಿಂದ ಖುಷಿಯಿಂದ ಮಾಡ. ಆ ಮಗುವಿಂದು ಎಲ್ಲ ಕಾಳಜಿ ತಗೋ ಸರಿಯಾಗಿ. ಮತ್ತೆಲ್ಲ ನಿಂಗೆ ಒಳ್ಳೇದಾಗಲಿ. ನೀವು ಒಳ್ಳೆ ಹೆಜ್ಜೆ ಇಡಾತಿಯಲ್ಲ, ನಿನಗೆ ನಾ ಯಾವಾಗಲೂ ಸಾಥ್ ಕೊಡ್ತೇನೆ. ನೀ ಬೇಗ ಅಷ್ಟು ಬಾ, ನಮ್ಮ ಮನೆ ಕೆಲಸ ಮಾಡು. ಉಳ್ದಿದ್ದ ಮತ್ತೆ ಏನಿರ್ತಾವಲ್ಲ ನಾ ಮಾಡ್ಕೋತೇನೆ. ಏನು ಪೂಜಾನ ದುಡ್ಡು ಕೊಟ್ಟಿಲ್ಲ ಇನ್ನು. ಹಾಂ ಕೊಡಬೇಕಲ್ಲ. ಇದೆಲ್ಲ ರೆಡಿ ಮಾಡಿಟ್ಟೇನಿ. ಒಂದೊಂದು ಸಲ ನೀವು ಅನುಕೂಲ ಆದಾಗ ನೀವು ಕೊಡ್ರಿ, ಒಂದೊಂದು ಸಲ ಸುಜಾತ ಕೊಡ್ತಾ, ಒಂದೊಂದು ಸಲ ನಾ ಕೊಡ್ತೇನೆ. ಹಿಂಗಾದ್ರೂ ಮಾಡ್ಕೊಡಿ. ಅವಕ್ಕೂ ಮಾಡೋತಾಳ, ಮತ್ತು ಆಕೆ ಮಾಡೋಕ್ಕಂತ ನಮ್ಮ ಮನೆಗೆ ಬಂದಿದ್ದಾಳೆ. ಮತ್ತು ಮಾಡಲಿ, ಅವಳಿಗೂ ಎಷ್ಟು ಆಗ್ತೈತೆ ಅವಳಿಗೆ ಮಾಡಲಿ, ನಮಗೆ ಎಷ್ಟು ಆಗ್ತದೆ ನಾವು ಮಾಡೋಣ. ಆಕೆಗೆ ಒಳ್ಳೇದಾಗಲಿ, ಅಷ್ಟು ಆಕಿಂದ ಖುಷಿ ಇರಲಿಕ್ಕೆ. ಆಕಿನ ಲೋನ್ಗಳು ಮುಟ್ಟಿಸ್ಲಿ, ಸಂಘಗಳು ಎಲ್ಲ ಇದನ್ನಾಗಲಿ, ಒಳ್ಳೆ ದಿನಗಳು ಆಕಿನ ಬರಲಿ, ಅಷ್ಟು ಬೇಕಾಗಿತ್ತು ನಮಗೂ. ರೀ ಅಲ್ಲೇ ಇಟ್ಟು ಹೋಗ್ತೀರಾ ರೀ? ಟ್ಯಾಬ್ಲೆಟ್ ತೊಗೊಂಡಿದ್ದೀರಿ ನೀಲೇನೋ ನೀವು? ನೆನಪದ ಕರೆಕ್ಟ್ ಐತಿ? ಸಾವಕಾಶ. ಓಕೆ ಬಾಯ್. ರಂಗೋಲಿ ಅದು ಹಾಕಿದಾಳ. ಮತ್ತು ನಮ್ಮ ಮನೆಗೆ ರಂಗೋಲಿ ಅದು ಇದು ಹಾಕೋ ಟೈಮ್ ಬಂತು. ಮಾಡ್ತೇನಂತ ಪಾಪ ಕಷ್ಟಪಟ್ಟು ಮಾಡ್ತಾಯಿದ್ದಾಳೆ. ಅವಳು ವಿಚಾರನೂ ನಾವು ಮಾಡಬೇಕಾಗ್ತೈತಿ. ಎಲ್ಲ ನಮ್ದು ಮಾಡು ಅಂತಂದ್ರೆ ಹೆಂಗಾಗ್ತದೆ? ಅವಳು ತಾಪತ್ರೆಗಳು ನೋಡಬೇಕಲ್ಲ. ಇವತ್ತು ನಿನ್ನ ಲಾಸ್ಟ್ ಎಕ್ಸಾಮ್ ಐತಿ. ಈಗ ಎಕ್ಸಾಮ್ ಸಾಕಾತಿಗೆ ನನಗೂ ಕೇಳಿ ಮತ್ತು ನಿಂಗೆ ಹೆಂಗೆ ಅನ್ಸತ್ತೈತಿ?
ಲಾಸ್ಟ್ ಎಕ್ಸಾಮ್ದ ಏನಿಲ್ಲ ಬಿಡಿ ಎಲ್ಲ ಸರಿ ಆಗ್ತೈತಿ. ಆಮೇಲೆ ಬಂದಮೇಲೆ ಮಜಾ ಹ್ಞೂ ಎಕ್ಸಾಮ್ ಇದ್ದಾಗ ಟೆನ್ಷನ್ ತಗೋಬಾರ್ದು, ಎಕ್ಸಾಮ್ ಇಲ್ದಾಗ ಫುಲ್ ಟೈಮ್ ಪಾಸ್ ಮಾಡಬಾರ್ದು. ಅವಾಗ ಓಕೆಮ್ಮ, ಹಂಗೆ ಮಾಡೋನು. ಕರೆ ಸ್ವಲ್ಪ ಆದರೂ ರಿಲ್ಯಾಕ್ಸ್ ಆಗ್ತೇವಲ್ಲ, ಸ್ವಲ್ಪ ಅದ ಹಂಗೆ ಮಾಡೋಣ. ಮತ್ತು ಅಪ್ಪಾಜಿಗೆ ಫೋನ್ ಮಾಡ್ದೇನಿಲ್ಲ ಇನ್ನೂ? 12:30 ಆಗೈತಲ್ಲ ಟೈಮ. ನಾ ಮಾಡಬೇಕಾ? ನೋಡಿ ಎಲ್ಲ ಕೆಲಸ ನಂಗೆ ಹೇಳ್ತಾ ಇದ್ದಾಳೆ ನೋಡಿಪ್ಪ ಇವಳು. ಈ ಶಾಂಭವಿ ರೆಡಿ ಆಗಿದ್ದಾಳೆ, ನಮ್ಮ ಮನೆಯವ್ರು ಫೋನ್ ಮಾಡಿ ಅಂತ ಇದ್ದಾಳೆ. ಅಪ್ಪ ನೀನು ಫೋನ್ ಮಾಡ್ಬೇಕಮ್ಮ ಅಂತ ಹೇಳ್ತಾ ಇದ್ದಾಳೆ. ಇವ್ರು ಫೋನ್ ಮಾಡ್ಬೇಕು ನಂಗೆ. ಆಮೇಲೆ ನಮ್ಮ ಮನೆ ಪಕ್ಕದಲ್ಲಿ ಇಲ್ಲಿ 1-2 ಮನೆ ಬಿಟ್ಟು ಬೋರ್ ಹೊಡಿತಾ ಇದ್ದಾರಪ್ಪ. ಇಷ್ಟು ಆವಾಜ್ ಬರ್ತಾ ಇದೆಯಲ್ಲ, ಇಷ್ಟು ಆವಾಜ್ ಬರ್ತಾ ಇದೆ ಕೇಳಿ ಒಂದು ಸ್ವಲ್ಪ ಮಾತಾಡೋಕೆ ಹಿಂಗೆ ಕೊಡ್ತಾ ಇಲ್ಲ, ಅಷ್ಟು ಜೋರು ಆವಾಜ್. ದೊಡ್ಡ ಬೋರ್ ಹೊಡಿತಾ ಇದ್ದಾರೆ ಅನಿಸ್ತದೆ. ನೀರು ಬರಲಿ, ಅವರು ಬೋರ್ ತೆಗಿತಾ ಇದ್ದಾರೆ, ನೀರು ಬರಲಿಪ್ಪ. ಯಾಕಂದ್ರೆ ಎಷ್ಟೊಂದು ಕಷ್ಟಪಟ್ಟು ಎಲ್ಲ ಇದು ಮಾಡ್ತಾ ಇದ್ದಾರೆ. ಬೋರು ಹೊಡೆಯೋದು ಏನು ಮಾಡಿರ್ತಾರಲ್ಲ ಅದು ಈಸಿ ಇಲ್ಲ. ಎಷ್ಟು ಮೆಹನತ್ ಮಾಡ್ತಾ ಇರ್ತಾರೆ, ಎಷ್ಟು ಕಷ್ಟದ ಕೆಲಸ ಅವ್ರದ್ದು. ಎಷ್ಟು ದೊಡ್ಡ ಹಿಂಗೆ ರೋಡ್ ಇಷ್ಟು ದಪ್ಪ ಈ ಪಾಪ ಹೆಗಲ ಮೇಲೆ ಇಟ್ಕೊಂಡು ಇಬ್ರು ನಡ್ಕೊತ ಹೋಗ್ತಾ ಇದ್ದಾರೆ. ನನಗಂತೂ ನೋಡೋಕೆ ಭಾಳ ಬೇಜಾರಾಗ್ತದೆ. ಅದೆಲ್ಲ ರೂಪ ನಾ ಮಾತಾಡ್ಬೇಕು ಕೂತೆ ಅಂದರೆ ಟೈಮ್ ಹೋಗಿದ್ದು ಗೊತ್ತಾಗಲ್ಲ. ಈಗ ಸ್ವಲ್ಪ ನಮ್ಮ ಮನೆಯವ್ರು ಫೋನ್ ಮಾಡೋದಿದೇನೋ, ನೀವು ಮಾತಾಡಿ ನಮ್ಮ ಮನೆಯವ್ರ ಜೊತೆ ಮಾತಾಡಿ ಆಮೇಲೆ ನಾ ಸಿಗ್ತೀನಿ. ಅವ್ರು ಬರ್ತಾರೆ ಈಗ. ನೋಡೋಣ ಅಷ್ಟು ತನಕ ಅಂದ್ರೆ ಆವಾಜ್ ಅದು ಬೋರ್ದು ಇರಲಿಲ್ಲ ಅಂದ್ರೆ ನಂಗೆ ವಿಡಿಯೋ ಮಾಡೋಕ್ಕಾಗ್ತದೆ, ಇಲ್ಲಾಂದ್ರೆ ಮಾಡೋಕ್ಕಾಗಲ್ಲ. ಅವಾಗ ಜೋರ್ಗೆ ಆವಾಜ್ ಹಿಂಗೆ ಆಗ್ತದೆ. ಅದಕ್ಕೆ ಆಮೇಲೆ ಸಿಗ್ತೀನಿ ನಾನು ಇವಾಗ. ಅಷ್ಟೊಂದು ಆವಾಜ್ ಕೊರ ಬರೀ ಒಳಗಡೆ ಬೇಗ ಅಷ್ಟೇ. ಹಿಂಗೆ ಸೈಲೆಂಟ್ ಆದ್ರು ನೋಡೋರು, ಬೋರ್ ಹೊಡೆಯವ್ರೆ. ಈ ಶಾಂತ ಆತಲ್ಲ. ಆಯ್ತು ಮಾಡ್ಕೋರಿ. ಈಗ ಶಾಂಭವಿ ಲಾಸ್ಟ್ ಎಕ್ಸಾಮ್ ಇದೆ, ಗೊತ್ತಿದೇನಿಲ್ಲ? ಹಾಂ, ದಿನಾಲು ಕರ್ಕೊಂಡು ಹೋಗೋದು ಬಿಟ್ಟು ಬರೋದು, ಕರ್ಕೊಂಡು ಹೋಗೋದು ಬಿಟ್ಟು ಬರೋದು. ಹಾಂ ಆಯ್ತು ತಗೊಳ್ಳಿಪ್ಪ. ಮತ್ತು ಇದ್ರೋಗಿ ಇಲ್ಲೇ ಖುಷಿ ನಿಮಗೆ. ಮತ್ತು ಎದ್ರೋಗದ ಅದ ನಮ್ಮ ಕರ್ತವ್ಯ ಅದ ಐತೆಲ್ಲ. ಒಂದು ಎಷ್ಟು ಟೆನ್ಷನ್ ನೋಡಿ. ಮಳೆ ಬರ್ತದೆ, ರೇನ್ಕೋಟ್ನು ತುರ್ಕೊ ಅಂತ ಹೇಳಿದ್ರೆ ರೇನ್ಕೋಟು ಸಹಿತ ತಂದು ಕೊಡೋದಾರ ನೋಡಿ. ನಿನಗೆ ಏನು ಮಾಡ್ತೀವಿ ಗಾಡಿ ಮೇಲೆ ಅಪ್ಪು ಜೊತೆ ಬರುವಾಗ ಈ ಕೆಲಸ ನೋಡಿ ನಿಂದೆ. ಸಾವಕಾಶ ಹಂಗೆ ಯಾಕದ ಚಿನ್ನು ಸಾವಕಾಶ. ಈಗ ಬೋರಿಂದ ಆವಾಜ್ ಸ್ಟಾಪ್ ಆಯ್ತು ನೋಡಿ. ಅವಾಗಿಂದ ಎಷ್ಟು ಆವಾಜಪ್ಪ, ಆವಾಜ್. ಮಧ್ಯಾಹ್ನ ಹೋಗಿ ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂತ ಹೇಳಿ ಮಲ್ಕೊಳಕ್ಕೆ ಹೋಗಿದ್ದೆ. ಏನು ಮಾಡಿದ್ರು ಅದು ಆವಾಜಲ್ಲೇ ನಿದ್ದಿನ ಬರಲಿಲ್ಲ. ಮತ್ತು ಈಗ ಹೆಂಗೆ ಮಲ್ಕೋತಿದ? ಈಗ ಶರಣ್ ಬರ್ತಾ ಇದ್ದಾನ. ಆಮೇಲೆ ಸಮೃದ್ಧಿನೂ ಹೊರಗಡೆ ಹೋಗಿದ್ದಾಳಂತ. ಅವರು ಫ್ರೆಂಡ್ಸ್ ಅವರು ಪಾಪ ಹಾಸ್ಟೆಲ್ ಊಟ ಮಾಡಿರ್ತಾರಲ್ಲ. ಆಮೇಲೆ ಸ್ವಲ್ಪ ಹೊರಗಡೆ ಹೋಗಿ ಸ್ವಲ್ಪ ಏನಾದರೂ ತಿಂದ್ರೆ ಮಾಡಿದ್ರೆ ಸ್ವಲ್ಪ ಅವ್ರಿಗೂ ಅಂದ್ರೆ ಇದಾಗ್ತದೆ. ಅದ್ರ ಸಲುವಾಗಿ ಸಮೃದ್ಧಿ ಏನೋ ಅವ್ರ ಫ್ರೆಂಡ್ಸ್ ಜೊತೆ ಹೋಗಿದ್ದಾಳಂತ, ಎಲ್ಲರ ಜೊತೆ ಹಾಸ್ಟೆಲ್ ಇರ್ತಾರಲ್ಲ ಹೋಗಿದ್ದಾಳಂತ. ನೋಡೋಣ ಈಗ ಬಂದಮೇಲೆ ಅವಳು ಏನೇನು ಎಷ್ಟು ಗಂಟೆಗೆ ಬರ್ತಾಳೋ ಏನು ಗೊತ್ತಿಲ್ಲ. ಇವಾಗ ಶರಣ ಫೋನ್ ಮಾಡಿದ್ದೆ, ಅದ ಬರ್ತಾ ಇದ್ದೀನಮ್ಮ ಅಂತ. ಆಯ್ತು ಬಾಬಾ ಅಂತಂತಂದೆ. ಈಗ ನೋಡೋಣ ನಾವು ಬಂದಮೇಲೆ ಬರಾಕ ಎಷ್ಟು ಗಂಟೆಗೆ ಬರ್ತಾಳೋ ಏನೋ. ಈಗ ಅದೇ ಅಪ್ಪ ಹೇಳಿದೆ ಮತ್ತು ಫೋನ್ ಮಾಡಿ ಶಾಂಭವಿ ಬರುವಾಗ ಕರ್ಕೊಂಬರ್ರಿ ಅಂತ. ಆಯಿತು ಕರ್ಕೊಂಬರ್ತೇನೆ ಅಂತಂದು. ಮತ್ತು ಏನೇನು ಸಾಮಾನು ತಂದಿಲ್ಲ? ಹಾಂ ಆಯಿತು, ಚಲೋ ಅದಾವ. ಸಣ್ಣ ಬಾಟಲ್ ಅಷ್ಟು ಮೇಲೆ ಇಟ್ಕೊಂಡು ಅಂದ್ರೆ ನಿಮಗೂ ಅನುಕೂಲ ಆಗ್ತೈತಿ, ಆರಾಮ ಅನ್ಸತೈತಿ. ಎಷ್ಟೊಂದು ಸೆಕೆ ಆಗ್ತಾಯಿದೆಪ್ಪ, ಏನು ಹೇಳೋದೇ ಇಲ್ಲ. ಅದ ಅಪ್ಪು ಸ್ವಲ್ಪ ತಿನ್ಲಿ ತೊಗೊಂಬಂದಿದ್ದ, ಕೇಕು ಅದು ಇದು ಸ್ವಲ್ಪ ತಿಂದೆ. ಮತ್ತು ಸಮೃದ್ಧಿ ಆಮೇಲೆ ಇವ್ರ ಜೊತೆ ಬರ್ತಾಳಂತ ರಾತ್ರಿ. ಮತ್ತು ನನಗೆ ಸ್ವಲ್ಪ ವಿಡಿಯೋ ಎಡಿಟಿಂಗ್ ಮಾಡೋದಿದೆ, ಟೈಮ್ ಆಗ್ತದೆ. ಅದಕ್ಕೆ ನಾನು ಇಲ್ಲೇ ವಿಡಿಯೋ ಮುಗಿಸ್ತೀನಿ. ಇವತ್ತು ಏನೇನು ಆಗ್ತದಲ್ಲ ವಿಡಿಯೋ ಒಳಗೆ ನೋಡ್ರಿ, ಏನೇನು ಮಾಡಿದ್ದೀವಿ, ಯಾವ್ಯಾವ ರೀತಿ ಮಾತಾಡಿದ್ದೀವಿ, ನಮ್ದು ಎಲ್ಲ ಯಾವ ರೀತಿ ಕಾಮಿಡಿ ಆಗಿದೆ ಎಲ್ಲ ನೋಡ್ರಿ. ನಿಮ್ಗೆ ಇಷ್ಟ ಆಗಿತ್ತಂದ್ರೆ ನೀವೇನು ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಮತ್ತು ಸಬ್ಸ್ಕ್ರೈಬ್ ಮಾಡಬೇಕು, ಕಮೆಂಟ್ ಮಾಡೋಕೆ ಮರೆಯೋಕೆ ಹೋಗಬೇಡಿ. ಹಾಂ, ಮತ್ತು ನಿಮ್ಗೆ ನಾನು 8 ಗಂಟೆಗೆ ಮತ್ತು ಹೊಸ ಲಾಗ್ ಮತ್ತು ತೊಗೊಂಬರ್ತೀನಿ. ಅಷ್ಟು ತನಕ ಈ ವಿಡಿಯೋ ನೋಡ್ತಾ ಇರಿ. ಆರಾಮಾಗಿರಿ, ಖುಷಿಯಿಂದಿರಿ, ಪ್ರೀತಿಯಿಂದಿರಿ, ನಗ್ನಗ್ತಾ ಇರಿ.